ಮತ್ತೆ ನಟ ಸುಂದರ್ ರಾಜು ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್ ಹಾ ಸರ್. ಸರ್ ನಾವು ನೋಡ್ತಾ ಇದ್ದೀವಿ ಎಸ್ ಜಾನಕಿ ಅವರು ವಿಧಿವಶರಾಗಿರುವಂಥದ್ದು ನಾವು ಗಮನಿಸಬಹುದು. ಅವರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸರ್. ಕನ್ನಡದ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ರು. ಹಾಗೆ ಅವರು ಹೇಳ್ತಾ ಇದ್ರು, ತೆಲುಗು ನನ್ನ ಮಾತೃಭಾಷೆ ಆಗಿದ್ರು ಕೂಡ ಕನ್ನಡ ನನ್ನ ಉಸಿರು ಅಂತ ಕೂಡ ಹೇಳ್ತಾ ಇದ್ರು. ಸೊ ಜಾನಕಿ ಅಮ್ಮನವ್ರ ಬಗ್ಗೆ ಒಂದಷ್ಟು ನೆನಪುಗಳನ್ನ ಮೆಲುಕು ಹಾಕೋದಾದ್ರೆ ಸರ್? ಏನಿಲ್ಲ, ನಮ್ಮ ಕರ್ನಾಟಕದ ಕರುನಾಡು ಅಂತಾನೆ ನಮ್ಗೆ ಹೆಸರು. ಇದರಲ್ಲಿ ಜಾನಕಿ ಅಮ್ಮರನ್ನು ಸೇರಿಸಿ ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ಈ ಸುಶೀಲಾ ಅವರಾಗಿರ್ಬೋದು, ಘಂಟಸಾಲ ಆಗಿರ್ಬೋದು, ಈ ಎಲ್ಲ ಮಹನೀಯರು ಕೂಡ ಅವರ ಶ್ರೇಷ್ಠ ಗಾಯನವನ್ನ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 14,000 ಹಾಡನ್ನ ಕನ್ನಡದಲ್ಲಿ ಹಾಡಿದ್ದಾರೆ ಅವರು. 1957ನೇ ಇಸ್ವಿಯಿಂದ ಹಿಡಿದು 2014ರವರೆಗೂ ಅವರು ಆಕ್ಟಿವ್ ಆಗೇ ಇದ್ರು. ಮುಖ್ಯವಾಗಿ ನಮಗೆ ನಮ್ಮ ಜನರೇಷನ್ ಅಂತ ಹೇಳಬೇಕಾದ್ರೆ 60ರ ದಶಕದಲ್ಲಿ, 70ರ ದಶಕದಲ್ಲಿ, 80, 90 ಇದೆಲ್ಲ ನಾವು ಕೇಳಿದ್ದೆಲ್ಲ ಧ್ವನಿಗಳು ಒಂದೇ ಒಂದು. ಅದು PB ಶ್ರೀನಿವಾಸ್ ಆಗಿರ್ಬೋದು, S ಜಾನಕಿ ಆಗಿರ್ಬೋದು, ಅಥವಾ ರಾಜ್ಕುಮಾರ್ ಆಗಿರ್ಬೋದು, S ಜಾನಕಿ ಆಗಿರ್ಬೋದು, ಬಾಲಸುಬ್ರಹ್ಮಣ್ಯ ಆಗಿರ್ಬೋದು, S ಜಾನಕಿ. ಸೊ S ಜಾನಕಿ ಅವರು ಅವರ ಹುಟ್ಟು ಆಂಧ್ರ ಆಗಿದ್ರು ಕೂಡ ಬದುಕು ನಮ್ಗೆ ಕೊಟ್ಟಿದ್ದು ಅವರು ಅನೇಕ ಹಾಡುಗಳ ಮೂಲಕ ಕನ್ನಡದ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು 88 ವರ್ಷದ ಈ ಒಂದು ವಯಸ್ಸಿನಲ್ಲಿ ಅವರು ತೀರ್ಕೊಂಡಿದ್ದು ಸಹಜವಾದ ಒಂದು ಕಾಯಿಲೆ, ಮತ್ತೆ ನೋವು, ಮಗನನ್ನ ಕಳ್ಕೊಂಡಿದ್ದು, ಗಂಡನ್ನ ಕಳ್ಕೊಂಡಿದ್ದು, ಈ ಎಲ್ಲವನ್ನು ನೋಡಿ ಅವ್ರಿಗೆ ಒಂದು ರೀತಿ ನೊಂದ್ಕೊಂಡಿದ್ರು. ಒಂದು ನಮ್ಗೆಲ್ಲ ಸಂತೋಷ ಆಗೋ ವಿಚಾರ ಏನಪ್ಪಾ ಅಂತಂದ್ರೆ, ಅವ್ರನ್ನ ಮೈಸೂರಿನಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತಾ ಇರೋದು ಕನ್ನಡಿಗರಿಗಾಗಿ ಮತ್ತು ಒಂದು ಕಲಾ ಸೇವಕನಾಗಿ ನಾನು ತುಂಬಾ ಸಂತೋಷ ಪಡ್ತೀನಿ. ಯಾಕಂದ್ರೆ ಅವ್ರು ಎಲ್ಲೇ ಹುಟ್ಟಿರ್ಲಿ ಅವ್ರ ಅಂತ್ಯ ಕೂಡ ಕರ್ನಾಟಕದಲ್ಲಿ ಆಯ್ತಲ್ಲ ಅನ್ನೋದೇ ಒಂದು ಸಮಾಧಾನಕರವಾದ ವಿಚಾರ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು ಸರ್, ಅವರು ಮೊದಲೇ ಹೇಳಿದ್ರು ಮೈಸೂರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಆಗ್ಬೇಕು ಅನ್ನೋದ್ರ ಬಗ್ಗೆ. ಸೊ ಅವರ ಆಸೆ ಅಂತೆ ಆಗ್ತಿದೆ ಅನ್ನೋಂಥದ್ದು ಒಂದು ಖುಷಿ ವಿಚಾರ. ಜೊತೆಗೆ ಎಷ್ಟು ಜನಕ್ಕೆ ಸಿಗತ್ತೆ ನೋಡಿ, ಇವಾಗ ನಮ್ಮಲ್ಲಿ ಹುಟ್ಟು ಗೊತ್ತಿಲ್ಲ, ಸಾವು ಗೊತ್ತಿಲ್ಲ, ಆದ್ರೆ ಸತ್ತಾಗ ನಾವು ಹೇಳಿರ್ತೀವಿ ನಮ್ಮ ಇಂಥ ಕಡೆ ಮಾಡಿ ಅಂತ ಏನಾದ್ರೂ ಹೇಳಿರ್ತೀವಿ. ನಾವು ಇಂಥ ಧರ್ಮದಲ್ಲೇ ಹುಟ್ಟಬೇಕು, ನಾವು ಇಂಥ ಜಾತಿಲೇ ಹುಟ್ಟಬೇಕು ಅಂತ ಯಾರು ಕೂಡ ಬಯಸಕ್ ಸಾಧ್ಯ ಇಲ್ಲ. ಆದ್ರೆ ಎಲ್ಲಿ ನಮ್ಮನ್ನ ಅಂತಿಕ ಕಾರ್ಯ ಇದು ದಹನ ಮಾಡ್ಬೋದು ಅಥವಾ ನಮ್ಮನ್ನ ಸಮಾಧಿ ಮಾಡ್ಬೋದು, ಈ ತರದ ವಿಚಾರಗಳನ್ನ ಆಯ್ಕೆ ಮಾಡೋದು ನಮ್ಮಲ್ಲೇ ಇರುತ್ತೆ. ಹಾಗಾಗಿ ಅವರ ಒಂದು ಆಸೆ ಈಡೇರಿರೋದೇ ನಮಗೆ ಒಂದು ಸಂತೋಷದ ಸಮಾಧಾನಕರವಾದ ವಿಚಾರ ಅಂತ ನಾನು ಅನ್ಕೊಂಡಿದ್ದೀನಿ. ಹಾ ಸರ್, ಆದ್ರೆ ಈಗಷ್ಟೇ ಹಂಸಲೇಖ ಅವರು ಮಾತಾಡ್ತಾ ಇದ್ರು, ಅಂತಿಮ ದರ್ಶನಕ್ಕೂ ಕೂಡ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ರು ಎಲ್ಲಾ ಕಲಾವಿದರ ಒಂದು ಒಪ್ಪಿಗೆಯನ್ನ ಪಡೆದು ನಾವೆಲ್ಲರೂ ಕೂಡ ಸೇರ್ಕೊಂಡು ಅವರ ಒಂದು ಮೆಮೋರಿಯಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಅಂತ ಹೇಳ್ತಾ ಇದ್ರು. ಸರ್ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನಾನು ಅದಕ್ಕೆ ಸಾಥ್ ಕೊಡ್ತೀನಿ. ಯಾಕೆಂದ್ರೆ ಹಂಸಲೇಖ ಅವರು ಕನ್ನಡದಲ್ಲಿ ಅವರು ಅನೇಕ ಚಿತ್ರಗಳಲ್ಲಿ ಹಾಡಿದ್ದಾರೆ. ಯಾಕೆಂದ್ರೆ ಅವರ ಇದು ಮೊದಲನೇ ಚಿತ್ರದ ಇದರಿಗೆ ಬಹಳ ದೊಡ್ಡ ಒಂದು ಮಟ್ಟದ ಹಾಡುಗಳಾಗಿದೆ. ಅದು ನಮ್ಮ ರವಿಚಂದ್ರನ್ ಅವರ ಮೊದಲನೇ ಚಿತ್ರ ಪ್ರೇಮ ಲೋಕದಲ್ಲಿ ಎಂತ ಅದ್ಭುತವಾದ ಹಾಡುಗಳನ್ನ ಹಾಡಿದ್ದಾರೆ. ಹಾಗೇನೆ ಎಲ್ಲ ನಾನು 1, 2 ಅಂತ ಹೇಳೋದಿಲ್ಲ, ಮುಖ್ಯವಾಗಿ ನಾನು ಬಹಳ ಇಷ್ಟಪಟ್ಟಿದ್ದು ಅವರ ಗಾಯನ ಬಂದ್ಬಿಟ್ಟು ನಾನು ಶಂಕರ್ ನಾಗ್ ಅವರ ಜೊತೆಯಲ್ಲಿ ಹಾಡು ಕೂಡ ಇವತ್ತಿಗೂ ಮರೆಯಕ್ಕಾಗಲ್ಲ. ಆ ಗೀತಾ ಚಿತ್ರದ ಅಷ್ಟು ಅದ್ಭುತವಾದ ಹಾಡು. ಅದೇ ತರ ರಾಜ್ಕುಮಾರ್ ಅವ್ರ ಜೊತೆ ಸುಮಾರು ಹಾಡುಗಳನ್ನ ಹಾಡಿದ್ದಾರೆ. ಆಮೇಲೆ ನಮ್ಮ ಚಂದನದ ಗೊಂಬಿನಲ್ಲಿ ಅದ್ಭುತವಾದ ಹಾಡುಗಳನ್ನ ಹಾಡಿದ್ದಾರೆ. ಆಮೇಲೆ ನಮ್ಮ ಕೋಕಿಲಾ ಮೋಹನ್ ಮತ್ತೆ ಜೈ ಜಗದೀಶ್ ಮಾಡಿದಂತ ಒಂದು ಸಿನಿಮಾದಲ್ಲಿ ಅದ್ಭುತವಾದ ಹಾಡುಗಳನ್ನ ಹಾಡಿದ್ರೆ 1, 2 ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಆಗ ನೋಡಕ್ ಹೋದ್ರೆ ಒಂದು ವಿಶ್ವ ದಾಖಲೆನೆ ಮಾಡಿದ್ದಾರೆ ಅವರು. ಇವತ್ತು ಅವರ ಬಗ್ಗೆ ಎಲ್ಲಾ ಪತ್ರಿಕೆಗಳಲ್ಲಿ ನೋಡಿದಾಗ ನನ್ಗನ್ನಿಸ್ತು ಬಹುಶಃ ಈ ಮಟ್ಟಕ್ಕೆ ಒಂದು ಅಭಿಮಾನವನ್ನು ಹೊಂದಿದ್ದ ಏಕೈಕ ಗಾಯಕಿ ಅಂತಂದ್ರೆ ಅದು S ಜಾನಕಿ ಅಂತ ನಾನು ಅನ್ಕೊಂಡಿದ್ದೆ. ಓಕೆ ಸರ್, ಧನ್ಯವಾದಗಳು ಸರ್. ಇಷ್ಟೊತ್ತು PNS ವಿಸ್ತಾರ ಜೊತೆ ನಿಮ್ಮ ಒಂದಷ್ಟು ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ.